ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ಹಿಂದಿನ ಎಪಿಸೋಡ್ದಲ್ಲಿ ನಿಮ್ಮೊಂದಿಗೆ ಚರ್ಚಿಸಿದಂತೆ ಮುಂದೇನು 9 ಏನು ಭಯೋತ್ಪಾದಕ ತರಬೇತಿ ಕೇಂದ್ರಗಳಿದ್ದೀವಲ್ಲ ಅವು ದಾಳಿ ಮಾಡಿದ್ರೆ ಮುಗಿತಾ 21 ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡಿದರೆ ಶ್ರೇಣಿದ್ದು ಗುರುತು ಹಿಡಿದಿದೆ, ಐಡೆಂಟಿಫೈ ಮಾಡಿದ ಆ ಸ್ಥಾನಗಳ ಮೇಲೆ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆಗೆ ಪಾಕನು ಈಗಾಗಲೇ ಇದಕ್ಕೆ ಪ್ರತ್ಯುತ್ತರವಾಗಿ ಕೊಡ್ತಾ ಇದೆ ತನ್ನ ದಾಳಿಯನ್ನು ಅಂಥೇಳಿ ಹೇಳ್ಕೊಳ್ತಾ ಇದೆ. ಜೊತೆಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫರ ನೇತೃತ್ವದಲ್ಲಿ ಸಭೆ ನಡೆದ ಇದಕ್ಕೆ ಉತ್ತರ ಕೊಡುವಂಥದ್ದು ಮತ್ತು ಇಲ್ಲಿಗೆ ನಿಲ್ಲಿಸ್ರಿ ಅನ್ನುವಂಥ ಒಂದು ಮಾತನ್ನು ಹೇಳೋ ಜೊತೆಗೆ ಎಚ್ಚರಿಕೆ ಕೊಡೋ ಜೊತೆಗೆ ನೀವು ನಿಲ್ಲಿಸದೇ ಹೋದರೆ ನಾವು ಪ್ರತಿದಾಳಿ ಮಾಡ್ತೀವಿ ಅಂತೇಳಿ ಈಗಾಗಲೇ 5 ಯುದ್ಧ ವಿಮಾನಗಳನ್ನು ನಾವು ನಾಶ ಮಾಡಿದ್ವಿ ಅನ್ನೋದು ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಹೇಳ್ತಾ ಇದೆ ಈ ದಾಳಿಯಿಂದಾಗಿ 26 ಜನ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ 40 ಜನಕ್ಕೆ ಪೆಟ್ಟಾಗಿದೆ ಅಂತ ಏನೋ ಉತ್ತರ ಕೊಡ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಏನೋ 100 ಆದವು, 200 ಆದವು, 500 ಜನ ಸತ್ತರು ಭಯೋತ್ಪಾದಕರು ಅಂತ ನ್ಯೂಸ್ಗಳು ಬರ್ತಾಯಿದ್ದಾವೆ, ಸುದ್ದಿಗಳು ಬರ್ತಾಯಿದ್ದಾವೆ. ಅವೆಲ್ಲ ಇರಲಿ, ಈ ಒಂದು ಭಾರತದ ದಾಳಿಯಿಂದ ಪಾಕನ್ನು ಸಹಿತ ಪ್ರಚೋದನೆಗೊಂಡದನೋ ಅದು ದಾಳಿಯನ್ನು ತೀವ್ರಗೊಳಿಸಿ ಶೆಲ್ ದಾಳಿಯನ್ನು ಮಾಡ್ತದೆ. ಕಾಶ್ಮೀರ ಗಡಿ ಭಾಗದ ಜನರಲ್ಲೇ ಇದರಿಂದ ಏನಪ್ಪ ಅಂದ್ರೆ ಭಯ ಹುಟ್ಟುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟದಂದರೆ ಕುಪ್ವಾಡ ಆಗಿರ್ಬೋದು, ಕರ್ನಾಹಜ್ ಆಗಿರ್ಬೋದು, ಬಾರಾಮುಲ್ಲಾ ಆಗಿರ್ಬೋದು, ಉರಿ ಸೆಕ್ಟರ್ ಆಗಿರ್ಬೋದು, ಈ ಎಲ್ಲ ಸ್ಥಳಗಳಲ್ಲೇ ಈ ಒಂದು ಏನಪ್ಪ POK ಏನು ಬದಿಯಂಥ ಬಾರ್ಡರ್ ಅದಲ್ಲ, ಆ ಒಂದು ಬಾರ್ಡ್ರದಲ್ಲೇ ಬಾರ್ಡ್ರ್ ಮೇಲೆ ಇದ್ದಂಥ ಅದು ಸಮುದ್ರದಿಂದ ಜಿಲ್ಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾಯಿದೆ ಪಾಕಿಸ್ತಾನ ಅಂತ ಹೇಳೋದು ಹೇಳ್ಕೊಡ್ತಾ ಇದೆ. ಮತ್ತು ಅಟ್ಯಾಕು ಮಾಡಿದೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಇದರಿಂದಾಗಿ ಇದ್ರ ಜೊತೆಗೆ ಪಾಕನ್ನು ಸಹ ಪ್ರತಿಭಟನೆ ಮಾಡಿದ ನಮ್ಮ ವಿದೇಶಾಂಗ ವಿಶೇಷವಾಗಿ ನೀತಿ ಅಥವಾ ಒಂದು ರಾಯಭಾರಿ ಕರೆದ ಅವರಿಗೆ ಎಚ್ಚರಿಕೆ ಕೊಟ್ಟದ್ದು ಇದು ಆಗಬಾರ್ದು ಅಂತೇಳಿ. ಒಟ್ಟಿನಲ್ಲಿ ಏನೋ ಮಾಡಲಿ ಪಾಕ್ ಮಾತ್ರ ರೆಡಿ ಆಗ್ತಾಯಿದೆ, ಯುದ್ಧಕ್ಕೆ ತಯಾರಿ ಆಗ್ತಾಯಿದೆ ಅಂತ. ಇದು ಆಗಲೇಬೇಕಾದಂಥ ಈ ಸಲ. ಯಾಕಂದರೆ 1947 ಆರಂಭವಾದಂಥ ಈ ಒಂದು ಯುದ್ಧ ಭಾರತ ಮತ್ತು ಪಾಕಿಸ್ತಾನ ನಡಕಿಂದು ಇವತ್ತು ನಿರ್ಣಾಯಕ ಹಂತಕ್ಕೆ ಬಂದು ನಿಂತು ಬಿಟ್ಟದೆ. ಇಡೀ ದೇಶನ ಒಗ್ಗಟ್ಟಾಗಿ ನಮ್ಮ ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದೆ ಅಥವಾ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತದೆ. ಇದು ಮುಗಿಸಿ ಬಿಡ್ರಪ್ಪ, ಈ ಸಮಸ್ಯೆ ಬೇಡ ಅಂತ. ಯಾಕಂದ್ರೆ 47 ಶುರು ಆಗ್ತದೆ, 1965 ಮತ್ತೊಮ್ಮೆ ಆಗ್ತದೆ, ಆಮೇಲೆ 1971 ಆಗ್ತದೆ ಯುದ್ಧಗಳು, ಆಮೇಲೆ 1999 ಆಗ್ತವೆ. ಈಗ ಸ್ವತಃ ಪಾಕಿಸ್ತಾನಗಳು ದಾಳಿ ಮಾಡಿದಂಥದ್ದು ಇದು 2016 ಆಗ್ತದೆ ಜಮ್ಮು ಕಾಶ್ಮೀರ ಉರಿ ಸೆಕ್ಟರ್ನಲ್ಲೇ. ಮುಂದೆ ಅದೇ ನಂತರ 2019 ಆಗ್ತದೆ 40 ಮಂದಿ CRPF ಪೊಲೀಸನ್ನು ಹೊಡೆತೆಗಿದ್ದಾರೆ ಪುಲ್ವಾಮಾದಲ್ಲೇ. ಈಗ ಪಹಲ್ಗಾಮ್ದಲ್ಲಿ ಆಗ್ಯದ. ಇದು ನಿರಂತರ ನಡೆದೇ ಬಿಟ್ಟದು. ಒಟ್ಟು ಇನ್ನಂತ ಈ ಭಯೋತ್ಪಾದಕರಲ್ಲಿ ಸಾವು ನೋವು, ನಮ್ಮ ಜನರ ಸಾವು ನೋವು, ನಡೆಗೆ ಕಲ್ಕಲ್ ಒಗದಾಡೋಂಥ ಪರಿಸ್ಥಿತಿಗಳು, ಯುದ್ಧಗಳು, ಕಾಶ್ಮೀರ ಸದಾ ಉರಿತಾ ಬಂದಿದ್ದು ನಾವು ನೋಡಿದಾಗ ಇವತ್ತು ಇದು ಉರಿತ ಬಂದ್ ಆಗಬೇಕು ಅನ್ನೋದು ಎಲ್ಲರ ಒಕ್ಕೊಲಿನ ಅಭಿಪ್ರಾಯ. ಹೀಗಾಗಿ ಇವತ್ತು ಮೋದಿಯವ್ರಿಗೆ ಇಡೀ ದೇಶ ತುಂಬ ಎಲ್ಲರ ಸಪೋರ್ಟು ಸಿಕ್ಕಿಬಿಟ್ಟದ. ಅಷ್ಟೇ ಅಲ್ಲ, ನೀವು ಮಾಡಲೇಬೇಕು, ಇದು ಬಗೆಹರಿಸಬೇಕು ಅಂತ. ಈಗಾಗಲೇ ನಮ್ಮ ಭಾರತದ ಏನು ನೀರಾವರಿ ಅಥವಾ ಈ ಅಣೆಕಟ್ಟುಗಳಾಗಿರ್ಬೋದು, ಅಥವಾ ಸೂಕ್ಷ್ಮ ಪ್ರದೇಶಗಳಾಗಿರ್ಬೋದು, ಅಥವಾ ವಿದ್ಯುತ್ ಉತ್ಪಾದನಾ ಪ್ರದೇಶಗಳಾಗಿರ್ಬೋದು, ಅಥವಾ ಅಣು ಸ್ಥಾವರಗಳಾಗಿರ್ಬೋದು, ಎಲ್ಲದರ ಮೇಲೂ ಈಗಾಗಲೇ ಕವರೇಜ್ ಹಾಕ್ಕೊಂಡು ಅದನ್ನು ಆದಷ್ಟು ಸೇಫ್ಗಾರ್ಡ್ ಮಾಡುವಂಥ ಪ್ರಯತ್ನವನ್ನು ನಮ್ಮ ಸೈನ್ಯ, ನಮ್ಮ ದೇಶದ ಇಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡ್ತಾಯಿದೆ. ಅದು ಮಾಡಬೇಕು ಅಂತ ಡೈರೆಕ್ಷನ್ಸು ಬಂದದು. ಇದರ ಅರ್ಥ ಎಲ್ಲದಕ್ಕೂ ಸಜ್ಜಾಗಿಬಿಟ್ಟದಂತ ಈ ಸಲ ಡೂ ಆರ್ ಡೈ ಪರಿಸ್ಥಿತಿ ಬಂದು ನಿಂತು ಬಿಟ್ಟದ. ಇವತ್ತು ಒಟ್ಟಿನಲ್ಲಿ ಪಾಕಿಸ್ತಾನವನ್ನು ಬದಿಗೆ ಸರಿಸಲೇಬೇಕು, ಅಲ್ಲಿ ಭಯೋತ್ಪಾದನೆ ತಾಕಲೇಬೇಕು ಅನ್ನುವಂಥ ಒಂದು ವಾದ. ಆದರೆ ಇನ್ನೊಂದು ಭಾಳ ಪ್ರಮುಖವಾದದ್ದು POK ನಾವು ತೆಗೆದುಕೊಂಡೇ ಬಿಡಬೇಕು ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಒಂದು ಅಂತಿಮ ಒಂದು ನಿರ್ಧಾರಕ್ಕೆ ಬಂದದಂತ ಕಾಣ್ತದೆ. ಬಾಯಲ್ಲಿ ಹೇಳ್ತಾ ಇಲ್ಲ, ಬಟ್ ಈ ಎಲ್ಲ ಇವತ್ತಿನ ಬೆಳವಣಿಗೆ ನೋಡಿದಾಗ ಅದರಲ್ಲೂ ಕೇವಲ ಮೊದಲಿಗೆ, ಯಾಕೆಂದರೆ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತದ ಹೆಸರು ಕೆಡಬಾರ್ದು ಆ ದೃಷ್ಟಿ ಇಟ್ಟುಕೊಂಡು ಭಯೋತ್ಪಾದಕ ಸ್ಥಾನಗಳನ್ನು ಮೊದಲು ಗುರಿ ಮಾಡ್ಕೊಂಡು ಹೊರಟದ. ಸಪೋಸ್ ಏನಾದರೂ ಇದಕ್ಕೆ ವಿರೋಧ ಮಾಡಿದರೆ ಪಾಕದ ವಿರುದ್ಧ ಯುದ್ಧ ಅನಿವಾರ್ಯ ಆದರೆ ಮಾಡಲಿಕ್ಕೆ ತಯಾರು ಅನ್ನುವಂಥ ಮಾತನ್ನು ಮೆಸೇಜನ್ನು ಈಗಾಗಲೇ ಸೇನಾಧ್ಯಕ್ಷರು ಅಥವಾ ಸೈನ್ಯದ ಮುಖಂಡರು ಮತ್ತು ನಮ್ಮ ಮೋದಿಯವರು ಅವ್ರು ತಿಳಿಸಿಬಿಟ್ಟಿದ್ದಾರೆ. ನಿಮ್ಗೆ ಹೆಂಗೆ ಬರ್ತದೆ ಹಂಗೆ ಹೊಟ್ಟಿರಪ್ಪ ಗಾಡಿ ಈ ಸಲ, ನಾನು ನಿಮಗೇನು ಹೇಳೋದಿಲ್ಲ, ನಮ್ಗೆ ಒಟ್ಟು ಬೇಕು ಗೆಲುವು ಅನ್ನುವಂಥದ್ದು. ಇಂಥದ್ದೇ ಒಂದು ನಿರ್ಧಾರವನ್ನು ಪಾಕ್ ಪ್ರಧಾನಿ ಸಹಿತ ಅಲ್ಲಿ ಸೈನ್ಯ ಕೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಸೈನ್ಯ ಯಾವ ರೀತಿಯಾಗಿ ಸ್ಪಂದಿಸ್ತದೆ ಅನ್ನೋದು ಈಗ ನೋಡಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಅವ್ರಿಗೂ ಈಗ ಸಾಕಾಗಿ ಹೋಗ್ಯದ ಪಾಕಿಗಳಿಗೆ. ಯಾಕಂದ್ರೆ ಅಲ್ಲಿ ಯಾವ ಉದ್ಯೋಗಗಳಿಲ್ಲ, ನಮಗೆ ಹೆಚ್ಚು ಬಡತನದ ಇಡೀ ವಿಶ್ವದ ಮುಂದೆ ಏನಪ್ಪ ಅಂದ್ರೆ ಭಿಕ್ಷುಕಪ್ಪ ಅನ್ನುವಂಥ ಹಂತಕ್ಕೆ ಬಂದಿದ್ದು ಬಿಟ್ಟದ ಪಾಕಿಸ್ತಾನ. ಇದು ಕಾರಣ ಇಷ್ಟ
ಸದಾ ಈ ಒಂದು ಧರ್ಮದ ನೆಲೆಗಟ್ಟಿನಲ್ಲಿ ಆ ದೇಶವನ್ನು ಕಟ್ಕೊಳ್ಳಿಕ್ಕೆ ಹೋಗಿ ಭಾರತದೊಂದಿಗೆ ದ್ವೇಷವನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದು. ಇಂದಲ್ಲ ನಿನ್ನೆಲ್ಲ 75 ವರ್ಷಗಳ ಸ್ವಂತಕ್ಕಾಗಿನಿಂದ ಸುರುಳು ಅದರ ಭಾಳ. ಹೀಗಾಗಿ ಇವತ್ತು ಸಿಂಧೂ ನದಿ ಅದು ಬಂದಾಗ್ಲಿಕ್ಕೆ ಹತ್ತದ, ನೀರು ಬಿಡೋದಿಲ್ಲಪ್ಪ. ಅದ್ರ ಮುಖ್ಯ ಬೇಸಿಗೆ ಭಾಳಷ್ಟು ಇಂಪಾರ್ಟೆಂಟ್. ನೀರು ಅದು ಹರಿದು ಬರಲಿಲ್ಲ ಅಂದರೆ ತೊಂದರೆ ಆಗ್ತದೆ. ಮತ್ತು ಈ ಸಂದರ್ಭದಲ್ಲೇ ಸಿಂಧೂ ನದಿಯನ್ನು ಭಾರತದಲ್ಲಿ ಇದನ್ನು ಟರ್ನ್ ಓವರ್ ಮಾಡಿ ತಿರುಗಿಸಿದ್ರೆ ಸಹಜವಾಗಿ ಭಾರತಕ್ಕೆ ಇನ್ನೂ ಅನುಕೂಲ ಆಗ್ತಾ ಇರ್ತಾವೆ. ಇನ್ನು ನದಿ ಬಂದಾಗ ಮಾಡಿದಾಗ ಅದು ಮಾತು ಬೇರೆ, ಅದು ತಡೀಲಿಕ್ಕೆ ಆಗೋದಿಲ್ಲ, ಅದು ಏನು ಹೋಗ್ತದೆ. ಬಟ್ ನಂತರದಲ್ಲೇ ನೀರಿನ ಪ್ರವಾಹ ಕಡಿಮೆ ಆದ್ಮೇಲೆ ಅದನ್ನು ನಮ್ಮಲ್ಲಿ ತಿರುಗಿಸ್ಲಿಕ್ಕೆ ಅನುಕೂಲಗಳಿದ್ದಾವೆ. ಅದಕ್ಕಾಗಿ ಯುದ್ಧಗಳು ಆಗ್ಬೋದು, ಇಲ್ಲ ಅಂತಲ್ಲ ಹೇಳ್ತಾ ಇದ್ದಾರೆ ಪಾಕಿಗಳು, ಇಲ್ಲ ನಾವು ಯುದ್ಧ ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ. ಬಟ್ ಅಂದ್ಕೊಂಡಷ್ಟು ಸುಲಭಿಲ್ಲ. ಯಾಕಂದರೆ ಇವತ್ತು ಇಡೀ ವಿಶ್ವನ ಭಾರತದ ಈ ಒಂದು ಭಯೋತ್ಪಾದಕತೆಗಾಗಿ ಒದ್ದಾಡಿದಂಥ ಪರಿಸ್ಥಿತಿಗಳು. ನಮ್ಮಲ್ಲಿಯ ಕಾಶ್ಮೀರಿಗಳಂತೆ ಪಾಪ ನಾವು ಅಂದರೆ ಭಾರತೀಯರು ಮತ್ತು ಪಾಕಿಗಳು ಕುಡ್ಕೊಂಡು ಅವರನ್ನು ನುಚ್ಚುರಿ ಮಾಡಿದಾಗ ಅವ್ರಿಗೆ ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪಾಕಿಸ್ತಾನಿ ಪಂಡಿತಗಳು, ಇಟ್ ಮೀನ್ಸ್ ನಮ್ಮ ಕಾಶ್ಮೀರಿ ಪಂಡಿತಗಳು ಅವ್ರ ಬದುಕನ್ನು ಸಹಿತ ನರಕ ಮಾಡಿದಂಥ ಈ ಭಯೋತ್ಪಾದಕರನ್ನು ಬಿಡ್ಕೊಳ್ಳೋದು ಈ ಸಲ ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದುಬಿಟ್ಟದಂತ ಅನ್ನಿಸ್ತದ ಈ ದೇಶ. ಮತ್ತು ಅನಿವಾರ್ಯದ ಈ ಸಲ ಈ ಒಂದು ದಾಳಿಯಲ್ಲಿ ಅಥವಾ ಈ ಒಂದು ಯುದ್ಧದಲ್ಲಿ ನಿಶ್ಚಿತವಾಗಿ ನಿರ್ಣಾಯಕ ಹಂತಕ್ಕೆ ಬಂದು ನಿಲ್ಲಬೇಕು. ಪಾಕ್ ನಾಶ ಆಗ್ತದೋ ಇಲ್ಲವೋ ಆ ಮಾತು ಬೇರೆ, ಅದರಲ್ಲಿ ಭಯೋತ್ಪಾದನೆ ಅನ್ನೋದು ಹೋಗಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಮೋದಿಯವರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾದರೂ ಆಗಿರ್ಬೋದು, ಅವರಿಂದ ಅವ್ರು ರೆಡಿ ಆಗಿದ್ದಾರೆ ಅಂತೇಳಿ ಈಗ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಮುಂದೇನು ಪ್ರಶ್ನೆ ಇಲ್ಲ, ಮುಂದಿರೋದಪ್ಪ ಅದು ಹಿಂಸರಿ ಪ್ರಶ್ನೆ ಇಲ್ಲ. ಈಗ ಮುಂದೆ ಹೋಗೋದ ಇದರಲ್ಲೇ ನಾವು ಭಯೋತ್ಪಾದನೆ ಕಿತ್ತಾಗ್ತೀವಿ. ಸಪೋಸ್ ಏನಾದರೂ ನೀವು ಅದಕ್ಕೆ ಸಪೋರ್ಟ್ ಮಾಡಿದರೆ ಅದೇನಾಗ್ತದೆ ಗೊತ್ತಿಲ್ಲ ಅಂತೇಳಿ. ಮತ್ತು ಒಂದು ಮಾತ್ರ ಸತ್ತಿಲ್ಲ, ಯುದ್ಧ ಆರಂಭ ನಮ್ಮ ಕೈಯಿರದ, ಆದರೆ ಯುದ್ಧದ ಅಂತ್ಯ ಯಾರು ಬಲ್ಲರು, ಪಾಕಿನ ಏನೇನು ಯಾವ್ಯಾವ ರೀತಿಯಾಗಿ ನಮ್ಮೆಲ್ಲ ಪ್ರತಿದಾಳಿ ಮಾಡ್ಬೋದು, ಏನೇನು ಮಾಡ್ಬೋದು ಅನ್ನೋ ಸಹಿತ ನಮ್ಮ ಸರ್ಕಾರ ಈಗಾಗಲೇ ಅಭ್ಯಾಸ ಮಾಡಿದ, ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಒಂದು ದೃಢ ನಿರ್ಧಾರಕ್ಕೆ ಬಂದದ್ದು. ಇಲ್ಲ ಅದು ಏನೂ ಆಗಲಿ ಈ ಸಲ ಅದೊಂದು ಅಂತ್ಯ ಆಗಬೇಕು ಅಂತೇಳಿ. ಯಾಕಂದ್ರೆ ಸದಾ ಮಗ್ಗಲು ಮೂಳದಂಗೆ ಆಗಿಬಿಡೋದ್ರೆ ಕಾಶ್ಮೀರದಲ್ಲಿ ಅವ್ರು ಮಾಡುತ್ತಿರುವಂಥ ದಾಳಿ, ಅಲ್ಲಿ ಆಗುತ್ತಿರುವಂಥ ಜನಸಾಮಾನ್ಯರಿಗೆ ಆಗುತ್ತಿರುವಂಥ ನೋವು ಸಂಕಟ. ಇವಾಗ ಕಾಶ್ಮೀರ ಪಂಡಿತರು ಅಷ್ಟೇ ಅಲ್ಲ, ಕಾಶ್ಮೀರಿಗಳಿಗೂ ಸಹಿತ ಇದು ಬೇಡ ಆಗ್ಯದ, ನಿಜವಾದ ಕಾಶ್ಮೀರಿಗಳಿಗೆ ಇದು ಬೇಡ ಆಗ್ಯದ. ಮತ್ತು ಇವತ್ತಂತೂ ಕಳೆದ ಒಂದು 4-5-6 ವರ್ಷಗಳಲ್ಲಂತೂ ಪ್ರತಿ ವರ್ಷವೂ ಪ್ರವಾಸೋದ್ಯಮ ಭಾಳ ಚೆನ್ನಾಗಿ ನಡೆದ್ರಿಂದಾಗೆ ಸಹಜವಾಗಿ ಮತ್ತು ನಿಧಾನಕ್ಕೆ ಅಲ್ಲಿಯ ಕಾಶ್ಮೀರಿಗಳು ಭಾರತ ತೋರಿಸೋದು ನಾವು ನೋಡ್ತಾ ಇದ್ದೀವಿ. ಮತ್ತು ಅದೇ ಕಾಲಕ್ಕೆ ಗೋಧಿ ಮೀಡಿಯಾಕ್ಸ್ ನೇರವಾಗಿ ಹೇಳ್ತಾ ಇದ್ದಾರೆ, ನೀವು ಏನಾದರೂ ಅಪಪ್ರಚಾರ ಮಾಡಲಿಕ್ಕೆ ಹೋಗ್ಬೇಡ್ರಪ್ಪ, ನಮ್ಮ ಸತ್ಯ ಸಂಘಟನೆಗಳು ನೀವು ಹೇಳ್ರಿ, ನಾವು ಭಾರತದ ಪರ ಇದ್ದೀವಿ ಅಂತೇಳಿ ಅಲ್ಲಿ ಜನ ಹೇಳ್ಕೊಳ್ಳೋದನ್ನು ನೋಡಿದಾಗ ಗಮನಿಸಿದಾಗ ಈ ಸಲದ ಯುದ್ಧ ನಿರ್ಣಾಯಕ ಆಗೋದಷ್ಟೇ ಅಲ್ಲ, ಒನ್ಸ್ ಫಾರ್ ಆಲ್ ಬೇಡಪ್ಪ ಮೇಲ್ಮೇಲಿತರ ದಾಳಿ ಮಾತು ಬೇಡ ಅನ್ನುವಂಥ ಹಂತಕ್ಕೆ ಬಂದು ನಿಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಅನಿಸ್ಲಿಕ್ಕತ್ತದ. ನಿಮಗೇನು ಅನಿಸ್ಲಿಕ್ಕತ್ತದ? ಮುಂದೆ ಏನೋ ಒಂದು ಪ್ರಶ್ನೆ ಇಲ್ಲ. ಈ ಮುಂದಿರೋ ದಾಳಿಯಿಂದ ಪಾಕ್ ಇದ್ದಿದ್ದು ಎಲ್ಲಿವರೆಗೆ ಕೈ ಕೊಡೋದಿಲ್ಲೋ, ಎಲ್ಲಿವರೆಗೆ ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದು ನಿಲ್ಲಿಸೋದಿಲ್ಲವೋ ಅಲ್ಲಿವರೆಗೆ ಈ ದಾಳಿ ನಿರಂತರ ಇರೋದಂಥದ್ದು, ಯುದ್ಧ ನಡೆಯುವಂಥದ್ದು ಅದು ಸಹಜದ. ಮತ್ತು ಇನ್ನೇನು ಭಯೋತ್ಪಾದಕರನ್ನ ನಾವು ಹೊರಗೆ ತೆಗೆದು ಹೊಡಿಬೇಕಾಗಿತ್ತಪ್ಪ ಅದರಲ್ಲಿ ಕೆಲವೊಂದಿಷ್ಟು ಅಲ್ಲಿಯೇ ಜನಸಾಮಾನ್ಯರಿಗೆ ಹೊಡೆದು ಬಿಡ್ತದೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಯಾಕೆ ನಮ್ಮಲ್ಲಿ ಕನ್ನಡದ ಗಾದಿ ಮಾತು ನಿಮಗೆ ಗೊತ್ತಿರ್ಬೋದು, ಹೀಸಿ ಪಾಪ ಸನ್ಯಾಸಿ ಪಾಪ ಸರ್ವರಿಗೆ ಅಲ್ಲ ಅಂತ. ಅಂಥ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡುವಂಥ ಅಲ್ಲಿಯ ಪಾಕಿಗಳಿಗೆ ಸಹಿತ ಇದು ಅನಿವಾರ್ಯ ಆಗ್ತದೆ. ಈ ಯುದ್ಧದ ಹೊಡೆತವನ್ನು ಅನುಭವಿಸುವಂಥದ್ದು, ಕೈಯನ್ನು ಅನುಭವಿಸುವಂಥದ್ದು. ಇದ್ರ ಜೊತೆಗೆ ಅನೇಕ ಅಲ್ಲಿ ನಾಗರಿಕತೆಯ ಅವಶೇಷಗಳು ನಾಶ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದು ಹೇಳಿದ್ನಲ್ಲ ನಿಮಗೆ, ಇದು ಇಲ್ಲಿಗೆ ಬಿಡೋರಿಗೆ ಗಣೇಶಕ್ಕೆ ಪೆಟ್ಟಂತ. ಹಾಗೆ ಈ ಭಯೋತ್ಪಾದಕರಿಗೆ ಹೊಡೆದ್ರಿಂದಾಗಿ ಸಹಜವಾಗಿ ಅಲ್ಲಿ ಜನ ಇವ್ರು ಸಪೋರ್ಟ್ ಮಾಡಿದಂಥ ಜನ ಇರ್ಬೋದು, ಬೇಡ ವಿರೋಧಿಸಿ ಜನರು ಇರ್ಬೋದು. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋದು ಜನ ಹೆಚ್ಚಿರೋದ್ರಿಂದ ಉಳಿದ ಜನಸಾಮಾನ್ಯರ ಪಾಪ ಇವರು ಹೊಡೆತವನ್ನು ತಾಳಬೇಕಾಗ್ತದೆ, ಅದಕ್ಕೆ ಬಲಿನೂ ಆಗಬೇಕಾಗ್ತದೆ. ಅದರಲ್ಲಿಂತ ಎರಡು ಮಾತಿಲ್ಲ. ಆದರೆ ಅದಕ್ಕಾಗಿ ಅದು ಬಿಡೋ ಸಾಧ್ಯತೆಗಳು ಭಾರತಕ್ಕೆ ಭಾಳ ಕಡಿಮೆ ಆಗ್ಯದ. ಯಾಕಂದ್ರೆ ನಿರಂತರವಾದಂಥ ಈ ಪಾಕದ ಕಿರಿಕಿರಿ, ಭಯೋತ್ಪಾದನಾ ಕಿರಿಕಿರಿ ಒನ್ಸ್ ಫಾರ್ ಆಲ್ ಮುಗಿದ ಇಡೀ ಕಾಶ್ಮೀರ ಶಾಂತಿಯಲ್ಲೇ ಆಗಿರೋದು. ಆ ಕಾಶ್ಮೀರ ಶಾಂತಿಯಾಗಿ ಉಳಿಬೇಕಾಯ್ತಂದ್ರೆ POK ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅದು ಸ್ವತಂತ್ರ ಆಗಲೇಬೇಕು. ಅವ್ರು ಹೇಳ್ಕೊಳ್ತಾರೆ ನಮ್ದು ಆಜಾದ್ ಅಂತಿಲ್ಲ, ಕಾಶ್ಮೀರಿಗಳು ನಮ್ಮ ಭಾರತದೊಳಗೆ ಬರುವಂಥದ್ದಾಗಬೇಕು. ಜೊತೆಗೆ ನಮ್ಮ ಕಾಶ್ಮೀರ ಏನದಪ್ಪ ಅಂತಂದ್ರೆ ಒಂದಾಗಬೇಕು. ಒಂದಾಗಿ ಅವರು ಶಾಂತಿ ನೆಲೆಯಾಗಿ ಒಬ್ರಿಗೊಬ್ರು ಬದುಕುವಂಥ ವ್ಯವಸ್ಥೆ ಆಗಲೇಬೇಕು ಅನ್ನೋಂಥದ್ದು ನಿರ್ಧಾರಕ್ಕೆ ಇವತ್ತು ಬಂದಂಗೆ ಅನಿಸ್ತದೆ. ಇದಾದರೆ ಭಾಳ ಉತ್ತಮ, ಒಳ್ಳೆಯ ಕನಸು, ಸುಂದರ ಕನಸು. ಈ ಕನಸು ಆಯ್ತಪ್ಪ ಅಂದರೆ ಕಾಶ್ಮೀರಿಗಳು ಮತ್ತು ಭಾರತೀಯರು ಮತ್ತು ಪಕ್ನಿಗಳು ಅಂದ್ರೆ ಗೊತ್ತದೆ ನಿಮಗೆ, ನಮ್ಮ ಏನಪ್ಪ ಅಂದ್ರೆ ಗಡಿನಾಡ ಗಾಂಧಿಯ ವಂಶಸ್ಥರು, ಅವರ ಜನಾಂಗ, ಅವರು ಸಹಿತ ಖಾನ್ ಅಬ್ದುಲ್ ಗಫಾರ್ ಖಾನ್ ಗಾಂಧಿಯವ್ರ ಮುಂದೆ ಅಂದಿದ್ರು ಒಂದು ಮಾತನ್ನು. ಗಾಂಧೀಜಿಯವರ ನೀವು ಪಾಕಿಸ್ತಾನ ನಮ್ಮನ್ನು ಹಾಕಿ
ಈ ತೋಳುಗಳ ಮುಂದೆ ನಮ್ಮನ್ನು ಎಸ್ತಂಗ ಆಯಿತು ಅಂತೇಳಿ ಹೇಳಿದರು. ಇವತ್ತು ಕೂರಿಸು ಕೆಲಸ ಬಂದದ. ಸಪೋಸ್ ಏನಾದರೂ ಆ ಅಕ್ಯುಪೈಡ್ ಪಾಕಿಸ್ತಾನದ ಪಿ ಓ ಕೆ ಪ್ರದೇಶ ನಮ್ಮೊಳಗೆ ಬಂತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಪಕ್ನಿಗಳು ಭಾರತದಲ್ಲಿ ಬರೋದರಿಂದಾಗಿ ಅವರು ನೆಮ್ಮದಿಯಿಂದಿರಬಹುದು, ಇರ್ತಾರೆ ಅನ್ನೋ ಭರವಸೆ ಅವರಲ್ಲಿ ಅದ, ನಮ್ಮಲ್ಲಿ ಅದ ಅಂತ ಹೇಳ್ತಾ ಇವತ್ತು ಎರಡರಲ್ಲೂ ಒಂದು ಭಯೋತ್ಪಾದನೆ ನಿರ್ಮೂಲ ಆಗಬೇಕು. ಇಲ್ಲ ಪಾಕಿಸ್ತಾನ ಸಪೋರ್ಟ್ ಮಾಡ್ತೇನೆ ಅಂತಂದರೆ ಅನಿವಾರ್ಯ ತನ್ನ ಹಾದಿಯನ್ನು ತನ್ನ ಗೋರಿಯನ್ನು ತಾನೇ ತುಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ಬೋದು. ಅದು ಯಾರಿಗೆ ಗೊತ್ತು ಏನಾಗ್ತದೆ ಅಂತೇಳಿ. ಇನ್ನು ಪಾಕಿಸ್ತಾನದಿಂದಲೇ ಹಿಂದೆ ಯಾರು ಬರ್ತಾರೆ, ಚೀನಿ ಬರ್ತಾರ ಅಥವಾ ರಷ್ಯಾ ಬರ್ತದನ ಅಥವಾ ಇನ್ನೊಂದು ನಮ್ಮ USA ಬರ್ತದನ. ಆಲ್ರೆಡಿ US ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಟ್ರಂಪ್ ಅವರು ಇದು ನೀವು ಮುಗಿಸಿ ಹೇಳಿದ್ದಾರೆ, ದೂರ ಸರಿದ್ದಾರೆ, ಪಾಕಿಸ್ತಾನ ಸಪೋರ್ಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ರಷ್ಯಾ ಅಂತ ಮೊದಲಿಂದು ಭಾರತ ಬರ, ಇನ್ನೇನು ಚೈನಾ ಏನು ಮಾಡ್ತದೆ ನೋಡ್ಬೇಕಾಗಿದೆ. ಯಾಕಂದರೆ ಚೈನಾದ ಮುಂದಿರೋದು ಎರಡದ, ಒಂದು ಭಾರತ ಅದರ ಮಾರ್ಕೆಟ್, ಎರಡನೇದು ತನ್ನ ಸ್ಟ್ರಾಟಜಿಕ್ ಅಂದರೆ ಸಮರದ ದೃಷ್ಟಿಯಿಂದ, ಇದ್ರ ದೃಷ್ಟಿಯಿಂದ, ಯುದ್ಧ ದೃಷ್ಟಿಯಿಂದ ಮತ್ತು ತನ್ನ ಒಂದು ಗಡಿ ರಕ್ಷಣೆ ದೃಷ್ಟಿಯಿಂದ ಪಾಕಿಸ್ತಾನ ಬೇಕಾಗಿದೆ. ಯಾವುದನ್ನು ಆಯ್ಕೆ ಮಾಡ್ತದೆ ನೋಡಬೇಕಾಗಿದೆ. ಈ ಎಲ್ಲ ನೆಲೆಯಲ್ಲಿ ಈ ಯುದ್ಧ ಎಷ್ಟು ದಿನ ಜಗ್ಬೋದು ಅನ್ನೋದು ಈಗಲೇ ಹೇಳದೆ ಹೋದರೂ ಸಹಿತ ಇದರಲ್ಲಿ ಅಂತಿಮ ಜಯ ಭಾರತ ನಿಶ್ಚಿತ ಅನ್ನೋದು ಆಲ್ರೆಡಿ ಫಿಕ್ಸ್ಡ್ ಆಗ್ಯದ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಸೈನ್ಯ ಇವತ್ತು ವಿಶ್ವದ 3ನೇ ದೊಡ್ಡ ಸೈನ್ಯ ಇರೋದರಿಂದ, ಜೊತೆಗೆ ಇವತ್ತು ಪಾಕಿಸ್ತಾನ ದಿವಾಳಿ ಅಂಚಿಗೆ ಬಂದಿದ್ದರಿಂದಾಗಿ ನಮ್ಮ ಗೆಲುವಿಲ್ಲಿ ಕಾಣ್ತಾ ಇದೆ. ಇವತ್ತು POK ನಮ್ಮೊಳಗೆ ತೆಗೆದುಕೊಂಡು ಬಿಡೋದು ಯೋಗ್ಯವಾದ ಕೆಲಸ. ಯಾಕಂದ್ರೆ POK ಬಂತಂದ್ರೆ ಸಹಜವಾಗಿ ಎಲ್ಲ ನೋಡಿ ನೀವು ಇಲ್ಲಿವರೆಗೆ ಶಿಬಿರಗಳು, ಭಯೋತ್ಪಾದಕ ಶಿಬಿರಗಳೆಲ್ಲ POK ಹೆಚ್ಚಿಗೆ ಇದ್ದಾವೆ. ಅದರ ಬದಿಯ 50-100 ಕಿಲೋಮೀಟರ್ದಲ್ಲೇ ಉಳಿದ ಪಾಕಿಸ್ತಾನದಲ್ಲೂ ಇದ್ದಾವೆ. ಅವು ಒಮ್ಮೆ ಹೋದಪ್ಪ ಅಂದರೆ ನಿಶ್ಚಿತವಾಗಿ ನಿರಂತರವಾಗಿ ಮತ್ತು ನಾವು ಕೂಡಿ ಬದುಕು ಎಲ್ಲ ಲಕ್ಷಣ ಕಾಣ್ತಾ ಇದ್ದೇವೆ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.